ತುಲಾ ರಾಶಿಯವರ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ತುಲಾ ರಾಶಿಯವರಿಗೆ ಲಗ್ನ ರಾಶಾಧಿಪತಿ ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತನಾಗಿ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಕುಟುಂಬ ಧನಸ್ಥಾನಾಧಿಪತಿ ಮಂಗಳ ಗ್ರಹವು ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕೋರ್ಟ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಜಾಗೃತರಾಗಿದ್ದರೆ ತುಂಬನೇ ಒಳ್ಳೆಯದು. ತೃತೀಯಾಧಿಪತಿ ಗುರುವು ಕೇಂದ್ರ ಕರ್ಮಸ್ಥಾನದಿಂದ ಸುಖಸ್ಥಾನದ ಮೇಲೆ ದೃಷ್ಟಿಸಿ ನೋಡುವುದರಿಂದ ಹೊಸ ಮನೆ, ಹೊಸ ನಿವೇಶನ ಪ್ರಾಪ್ತಿ. ಪೂರ್ವಾಹಿತ ಪುಣ್ಯಸ್ಥಾನಾಧಿಪತಿ ಮಹಾತ್ಮನು 6ನೇ ಮನೆಯಿಂದ ಷಷ್ಠ ಸ್ಥಾನದಲ್ಲಿ ಸಂಚರಿಸುವುದರಿಂದ ಬರುವ ವರ್ಷ ಮೇ ಜೂನ್ವರೆಗೂ ಶನಿ ಬಲವಿರುತ್ತದೆ. ಪಂಚಮ ಸ್ಥಾನದಲ್ಲಿ ಸ್ಥಿತರಿರುವಂತಹ ರಾಹುಗ್ರಹವು ನಾಗದೋಷವನ್ನು ಹಾಗೂ ರಾಹುದೋಷವನ್ನು ಕೊಟ್ಟಾನು. ನಾಗದೇವರನ್ನು ಪೂಜಿಸಿ ಆರಾಧಿಸಿ ಪಂಚಮಿಯಂದು ನಾಗದೇವರಿಗೆ ತನಿ ಎರೆಯಿರಿ. ಸಪ್ತಮ ಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಧರ್ಮಪತ್ನಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಧರ್ಮಪತ್ನಿಗೆ ಸಂಬಂಧಪಟ್ಟಂತೆ ಏನಾದರೂ ಕಲಹಗಳು ಬಂದಲ್ಲಿ ಯಾರಾದರೂ ಒಬ್ಬರು ತಾಳ್ಮೆಯಿಂದಿದ್ದರೆ ಒಳಿತು. ಭಾಗ್ಯಸ್ಥಾನದಲ್ಲಿ ಸೂರ್ಯದೇವರು ಸಂಚರಿಸುವುದರಿಂದ, ಭಾಗ್ಯದಲ್ಲಿ ಸೂರ್ಯದೇವರಿರುವುದರಿಂದ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಲೋನು, ಸಾಲ ಇತ್ಯಾದಿ ದೊರಕಬಹುದು. ಕರ್ಮಸ್ಥಾನದಲ್ಲಿ ಬುಧ ಶುಕ್ರರು ಲಕ್ಷ್ಮೀನಾರಾಯಣ ಯೋಗದಲ್ಲಿ ಸಂಚರಿಸುವುದರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರಯಗಳು ಬರದಂತೆ ಶುಭ ಫಲವನ್ನೇ ಕೊಡುತ್ತಾರೆ. ಏಕಾದಶ ಸ್ಥಾನದಲ್ಲಿ ಕೇತುಗ್ರಹವು ಸಂಚರಿಸುವುದರಿಂದ 11ನೇ ಮನೆ ಫಲವನ್ನು ಕೇತುಗ್ರಹವು ಕೊಡುವುದರಿಂದ ಕೇತುಗ್ರಹದಿಂದ ಶುಭ ಫಲವನ್ನೇ ನಿರೀಕ್ಷಿಸಬಹುದು. ವೈಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ಬುಧಗ್ರಹ ಬಂಧುಗಳಿಗೆ ಸಂಬಂಧಪಟ್ಟಂತೆ ಅತಿ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಿದರೆ ತುಂಬನೇ ಒಳ್ಳೆಯದು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಹುವಿನ ಶಾಂತಿಗೋಸ್ಕರ ಪಂಚಮಿಯಂದು, ಅಂದರೆ ಶುಕ್ಲ ಪಕ್ಷ ಹುಣ್ಣಿಮೆಯಿಂದ 5ನೇ ದಿನದಲ್ಲಿ ಅಥವಾ ಅಮಾವಾಸ್ಯೆಯ ನಂತರ 5ನೇ ದಿನದಲ್ಲಿ ನಾಗದೇವರಿಗೆ ತನಿಯನ್ನೆರೆದರೆ ತುಂಬನೇ ಒಳ್ಳೆಯದು. ಹಾಗೂ ದುರ್ಗಾರಾಧನೆಯನ್ನು ಮಾಡಿ ಸಾಧ್ಯವಾದಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿ ರಾಹು ಶಾಂತಿಗೋಸ್ಕರ ರಾಹುವಿನಿಂದ ಇನ್ನೂ ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು. ಒಳ್ಳೆಯದಾಗಲಿ.